ಆಗಿದ್ದು ಯಾರು ಸಾವೇ ಆಗಿಲ್ಲ ಅಂತ ಹೇಳಿ ಸೌಜನ್ಯ ಸತ್ತಿಲ್ಲ, ಸೌಜನ್ಯ ಬದುಕಿದ್ದಾಳೆ ಅಂತ ಹೇಳಿ, ಸೌಜನ್ಯ ಒಂದು ಹುಡುಗಿನೇ ಇಲ್ಲ ಅಂತ ಹೇಳ್ತಾರ ಅವರು, ಪದ್ಮಲತಾ ಇಲ್ವೇ ಇಲ್ಲ ಅಂತ ಹೇಳ್ತಾರ ಅವರು. ಇದೆಲ್ಲ ನಡೆದಿರೋದು ಸ್ಥಳ ಧರ್ಮಸ್ಥಳ. ಏನಂದು ಪಾಕಿಸ್ತಾನ ಅಂತ ಹೇಳ್ಬೇಕಾ, MG ರೋಡ್ ಅಂತ ಹೇಳ್ಬೇಕಾ, CBIನವರು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ ಕೊಡ್ಲಿ, ಬೆಸ್ಟ್ ಪೊಲೀಸ್ ಕೊಡ್ಲಿ. ಕೆಲವು ಕೇಸ್ಗಳು ಕೊಟ್ಟಿದ್ದಾರೆ, ಯಾಕೆ ಕೊಡ್ಬಾರ್ದು, ಕೊಡಿ. ಬದುಕಿದ್ದಾಗ ಅಲ್ಲಿ ಅಯೋಧ್ಯೆ ಲಾಠಿ ಬಂದಿಲ್ಲ ಅನ್ನೋದು ನಿಜ, ಸತ್ತ ಮೇಲೆ ಇವ್ರ ಕಂಟ್ರೋಲ್ಗೆ ಹೋಗಿದೆ ಅನ್ನೋದು ನಿಜ. ಸೊ ನಿಜ ಯಾವುದು ಸುಳ್ಳು ಯಾರು ಕಣ್ಣಲ್ಲಿ ಕಾಣುತ್ತಲ್ಲ. ಪಟ್ಟೆ ಜಾಗ ಹೊಟ್ಟೆ ಜಾಗ 100 ವರ್ಷದಿಂದ ಯಾರಿದ್ದು, ಪಟ್ಟೆ ಯಾವಾಗ ಬಂತು? ಈಗ ಒಂದು ವಿಷಯ, ನೀವು ಸೌಜನ್ಯ ತಕೊಂಡ್ರೆ, ಸೌಜನ್ಯ ಅಪಹರಣ ಮಾಡಿದ ಜಾಗ ಬೇರೆ, ಅತ್ಯಾಚಾರ ಮಾಡಿದ ಜಾಗ ಬೇರೆ, ಕೊಲೆ ಮಾಡಿದ ಜಾಗ ಬೇರೆ, ಹೆಣ ಸಿಕ್ಕಿದ ಜಾಗ ಬೇರೆ. 3 ಜಾಗದಲ್ಲಿ ಮಹಸರೇ ಮಾಡಿಲ್ಲ ಪೊಲೀಸರು. ಯಾಕೆ? ಆದಮ್ ಅಂಡ್ ರಾಶ್ಮೆ ಇಬ್ಬರು ಡಾಕ್ಟ್ರುಗಳು ಹೇಳ್ತಾರೆ, ಅದರಲ್ಲಿ ವಜೈನಾ, ವಲ್ವಾ, ಐಮನ್ ರುಪ್ಚರ್, ಸೆಮನ್, ಬ್ಲಡ್, ವೆಜೈನಲ್ ಸೆಕ್ರಿಯೇಷನ್, DNA ಮೆಟೀರಿಯಲ್ ಅಂದೆಲ್ಲ ಹೇಳ್ತಾರೆ. ಏನಾಯ್ತದು? ಅದನ್ನು ನಾಸ ಯಾಕೆ ಪಡಿಸಿದ್ರು? CCTV ಕ್ಯಾಮ್ರಾ ಇದೆ, ಅದನ್ನೇ ಯಾಕೆ ವಶಪಡಿಸ್ಕೊಂಡಿಲ್ಲ? ಐ ವಿಟ್ನೆಸ್ ಯಾಕೆ ವಶಪಡಿಸ್ಕೊಂಡಿಲ್ಲ? ಸಂತೋಷ್ ರಾವ್ನ ಹಿಡಿದು ಕೊಡ್ತಾರೆ, ಅವ್ರಿಗೆ ಹೆಂಗೆ ಗೊತ್ತಾಯ್ತು? ಅವ್ ಯಾವ ಬೇಸಿಸ್ನಲ್ಲಿ ಅವನದು ಒಲ ಉಡುಪಿ ಏನಾಯಿತು? ಅವನಿಗೆ ಪಿಮೋಸಿಸ್ ಕಾಯಿಲೆ ಇದೆ, ಅವ್ನು ರೇಪ್ ಮಾಡೋಕ್ಕೆ ಆಗಲೇ, ಮಾಡಿದರೆ ಸಿವಿಯರ್ ಇಂಜುರಿ ಬೇಕು, ಅದು ಯಾಕೆ ಮಾಡಿಲ್ಲ? ಅವಳು ಆವತ್ತು ದಿವಸ ಚೊಪ್ಲಿ ಹಾಕಿರ್ತಾಳೆ, ಒಳ ಉಡುಪು ಹಾಕಿರ್ತಾಳೆ, ಪುಸ್ತಕ ಇರುತ್ತೆ, ಛತ್ರಿ ಇರುತ್ತೆ, ಇದನ್ನ ಯಾಕೆ ರಿಕವರಿ ಮಾಡಿಲ್ಲ? ಸಾಕ್ಷಿಗಳನ್ನೆಲ್ಲ ಹೆಂಗೆ ನಾಶ ಆಯಿತು? ಅಂದರೆ ಸ್ಥಳೀಯ ಪೊಲೀಸರು, ಭಾಸ್ಕರ್ ರೈ ಆವಾಗ ಇನ್ಸ್ಪೆಕ್ಟ್ರು, ಮತ್ತು ಆಡಮ್ ಆ್ಯಂಡ್ ಲಕ್ಷ್ಮಿ ಅವರು MBBS ಡಾಕ್ಟ್ರುಗಳು ಸಾಕ್ಷಿಗಳನ್ನ ನಾಶಪಡಿಸಿದ್ದಾರೆ. ಈಗ ಸಾಹೇಬರು ಏನು ಹೇಳ್ತಾರೆ? ಗೊತ್ತಾಯಿತು ನನಗೆ, ನಾನು ಗೃಹ ಮಂತ್ರಿ ಅಶೋಕ್ ಅವರಿಗೆ ಫೋನ್ ಮಾಡಿದೆ, ಅವ್ರು ಸೂಚನೆ ಕೊಟ್ಟರು. ಯಾರಿಗೆ ಸೂಚನೆ ಕೊಟ್ಟರು, ಯಾರು ಕೊಟ್ಟಿದ್ದು, ಏನಂದು ಕೊಟ್ಟರು, ಅವ್ರು ಸೂಚನೆ ಕೊಟ್ಟ ಮೇಲೆ ಸಾಕ್ಷಿ ಹೆಂಗೆ ನಾಶ ಆಯಿತು? ಇದೆಲ್ಲ ಒಂದು ರಿಂಗು. ಸೊ ಬೇರೆ ಎಲ್ಲ ಸಾವುಗಳಿಗೂ ಬ್ಯಾಕ್ಗ್ರೌಂಡ್ ಹಿಂಗೇ ಇದೆ. ಇದಕ್ಕೆ ಕಾರಣ ಏನು ಅಂದರೆ ಏನಾಗುತ್ತೆ? ಅಲ್ಲಿ ವ್ಯವಸ್ಥೆ ಕೆಟ್ಟಿದೆ, ಅಲ್ಲಿ ಪೊಲೀಸರು ಸರಿಯಿಲ್ಲ. ಅದು ನೋಡಿದರೆ CIDಗೆ ಕೊಟ್ಟಿದ್ದಾರೆ, CID ತಪ್ಪು ಮಾಡಿದ್ದಾರೆ. ಡಾಕ್ಟ್ರು ರಾಶ್ಮಿ ಮತ್ತು ಆದಮ್ ಅವರು ತಪ್ಪು ಮಾಡಿದ್ದಾರೆ, ಪೊಲೀಸರು ತಪ್ಪು ಮಾಡಿದ್ದಾರೆ, CBI ತಪ್ಪು ಮಾಡಿದ್ದಾರೆ. CBIನಲ್ಲಿ ರಾಜಗೋಪಾಲು, ರಾಜು ಇಬ್ಬರು CBI ಡೆಪ್ಯೂಟಿ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ತಪ್ಪು ಮಾಡಿದ್ದಾರೆ. ಅಂದರೆ ಇದಕ್ಕೆ ಪರಿಹಾರ ಏನಂದು ನೀವು ಕೇಳಿದರೆ, ಆ ಡಾಕ್ಟ್ರು ಜೈಲಲ್ಲಿ ಇರಬೇಕು, ಇಬ್ಬರು ಡಾಕ್ಟ್ರುಗಳು. ಭಾಸ್ಕರ್ ರೈ ಜೈಲಲ್ಲಿ ಇರಬೇಕು, ಅದು ದೊಡ್ಡ ಮನಿ ಯಾರು DSP CID ಅವ್ರು ಜೈಲಿಗೆ ಹೋಗ್ಬೇಕು, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕು. 2 CBI ಆಫೀಸರ್ ಅನ್ಫಿಟ್ ಟು ಬಿ ಎ CBI ಅವ್ರು ಜೈಲಲ್ಲಿ ಇರಬೇಕು. ನ್ಯಾಯಾಧೀಶರು ಆ ತೀರ್ಪಲ್ಲಿ ಹೇಳ್ತಾರೆ ತನಿಖೆ ಸರಿಯಾಗಿ ಮಾಡಿಲ್ಲ, ಅಕ್ಯೂಟಲ್ ಕಮಿಟಿ ಮಾಡಿ ಆ್ಯಕ್ಷನ್ ತಗೊಳ್ಳಿ ಅಂದು ಇವತ್ತುವರೆಗೆ ಏನು ಆ್ಯಕ್ಷನ್ ತಗೊಂಡಿಲ್ಲ. ಇದೆಲ್ಲ ಹೆಂಗೆ ನಡೆಯುತ್ತೆ? ಇದು ಪ್ರಜಾಪ್ರಭುತ್ವ, ಕಾನೂನು ಆಡಳಿತ, ಇದೆಲ್ಲ ಹೆಂಗೆ ನಡೆಯುತ್ತೆ? ಇದು ಇಡೀ ರಾಜ್ಯದಲ್ಲಿ ನಡೀಬೋದು. ಹಿಟ್ಲರು, ಮುಸೋಲಿನಿ, ಡಿಕ್ಟೇಟರ್ಸ್, ಇಂಡಿಯಾ ಏನು ಡಿಕ್ಟೇಟರ್ಶಿಪ್ ದೇಶನ ಹೆಂಗೆ ನಡೀತಾ ಇದೆ? ಇದಕ್ಕೆ ಯಾರು ಕಾರಣ? ಯಾಕೆ ಬಂದು ರೂಲಿಂಗ್ ಪಾರ್ಟಿ ಧ್ವನಿ ಎತ್ತೋದಿಲ್ಲ, ಅಪೋಸಿಷನ್ ಪಾರ್ಟಿನೂ ಯಾಕೆ ಧ್ವನಿ ಎತ್ತೋದಿಲ್ಲ? ಅಪೋಸಿಷನ್ ಜೊತೆಯಲ್ಲಿ ಇರುವ ಸೆಂಟ್ರಲ್ ಗೌರ್ಮೆಂಟ್ ಮಂತ್ರಿ ಸ್ಥಾನ ಪಡೆದಿರುವ JDSನವ್ರು ಯಾಕೆ ಧ್ವನಿ ಎತ್ತಿಲ್ಲ? ಏನು ಯಾರಾಗಲೂ ರೇಪು, ಮರ್ಡರು, ಊತಾಕೋದು ನಡಿಬೋದಾ? ಅಂದರೆ ಇಡೀ ಧರ್ಮಸ್ಥಳ ಪ್ರಕರಣದಲ್ಲಿ ಇದೆಲ್ಲ ಕೂಡ ಘೋರ ಅಪರಾಧಗಳು. ಅಂದರೆ ಒಂದು ಗುಂಪು ಏನು ಹೇಳುತ್ತೆ, ರೋಲ್ ಕಾಲ್ ಗುಂಪು,
ಇದೆಲ್ಲನೂ ಸುಳ್ಳು. ಅವ್ರ ದೇವಸ್ಥಾನದ ಮೇಲೆ ಅಪಪ್ರಚಾರ ಏನು, ಕೊಂದಿದ್ದು ಯಾರು, ಸತ್ತಿದ್ದು ಯಾರು, ಸಾವೇ ಆಗಿಲ್ಲ ಅಂತ ಹೇಳಿ ಸೌಜನ್ಯ ಸತ್ತಿಲ್ಲ, ಸೌಜನ್ಯ ಬದುಕಿದ್ದಾಳೆ ಅಂತ ಹೇಳಿ, ಸೌಜನ್ಯ ಒಂದು ಹುಡುಗಿನೇ ಇಲ್ಲ ಅಂತ ಹೇಳ್ತಾರೆ ಅವರು, ಪದ್ಮಲತಾ ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಅವರು, 74 ಡಾಕ್ಯುಮೆಂಟ್ ಡೆತ್ ಇಲ್ಲ ಅಂತ ಹೇಳ್ತಾರೆ ಅವರು. ಇದೆಲ್ಲ ನಡೆದಿರೋದು ಸ್ಥಳ ಧರ್ಮಸ್ಥಳ. ಏನೊಂದು ಪಾಕಿಸ್ತಾನ ಅಂತ ಹೇಳ್ಬೇಕಾ, MG ರೋಡ್ ಅಂತ ಹೇಳ್ಬೇಕಾ? ಅಂದರೆ ಫಾರ್ ದ ಲಾಸ್ಟ್ 50 years, 50 ವರ್ಷದಿಂದ ಧರ್ಮಸ್ಥಳದಲ್ಲಿ, ಕರ್ನಾಟಕದಲ್ಲಿ ಇಲ್ಲಿರೋ ಕಾನೂನು ವ್ಯವಸ್ಥೆ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲರೂ ಕೂಡ ಇದರಲ್ಲಿ ಫೇಲ್ಯೂರ್ ಆಗಿದ್ದಾರೆ, ದಾರಿ ತಪ್ಪಿಸಿದ್ದಾರೆ. ಅದರಿಂದ ಅನ್ಯಾಯ ಆಗಿದೆ. ನ್ಯಾಯ ಸಿಗುತ್ತಾ? ಸಿಗಲೇಬೇಕು. ಏನೋ ನೀವು ಕೆಲವು ಮಾಧ್ಯಮಗಳಲ್ಲಿ ಸೆಂಟ್ರಲ್ ಇದು ನ್ಯಾಷನಲ್ ಚಾನೆಲ್ಸು, ಲೋಕಲ್ ಚಾನೆಲ್ಸು ಎಲ್ಲ ಇಟ್ಕೊಂಡು ಸುಳ್ಳು ಸುಳ್ಳು ಅಂದರೆ ಗೋಯಬಲ್ಸಾ? ಬರೀ ಸುಳ್ಳು ಸುಳ್ಳು ಅಂದರೆ ನಿಜ ಸುಳ್ಳಾಗುತ್ತಾ? ನಿಜ ಸುಳ್ಳಾಗಕ್ಕೆ ಸಾಧ್ಯತೆನೇ ಇಲ್ಲ. ಈಗ ಸೌಜನ್ಯ ಕೇಸಲ್ಲಿ CBI ಬರ್ತಿದೆ ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ಆದಮ್ ಅನ್ನು ತನಿಖೆಗೆ ಒಳಪಡಿಸಿ ಅನ್ನುವಂತ ವಿಚಾರದಲ್ಲಿ. ಸೊ ಅದನ್ನ ಇಟ್ಕೊಂಡು ಯಾಕೆ ಹೈಕೋರ್ಟ್ಗೆ ರಿಟ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ನೋಡಿ, ಇದೆಲ್ಲ ಏನಾಗುತ್ತೆ, ನೀವು ರಿಟ್ ಹೋಗೋಕೆ ಮೊದಲೇ ಅವ್ರು ಬೇರೆಯವರು ಹೋಗಿ ಅದನ್ನೆಲ್ಲ ಡಿಸ್ಮಿಸ್ ಮಾಡ್ಕೊಂಡ್ಬರ್ತಾರೆ. ಹೈಕೋರ್ಟ್ವರೆಗೆ ಹೋಗಿದೆ ಅದು. ಈಗ ದಾರಿ ಇರೋದು ಸುಪ್ರೀಂ ಕೋರ್ಟು. ಈಗ ರೀಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬರೋದಿಲ್ವಾ ಅಂತ ಕೇಳಿ, ಮಾಡೋಕ್ಕೆ ಬರುತ್ತೆ. ಎವಿಡೆನ್ಸ್ ಹುಡುಕ್ಬೇಕು ನೀವು. ಎವಿಡೆನ್ಸ್ ಏನು ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? 12 ವರ್ಷದ ಏನು ಕಲೆಕ್ಟ್ ಏನು ಕಣ್ಣಾರೆ ಕಂಡ ಸಾಕ್ಷಿಗಳಿರ್ತಾರೆ, ಯಾವುದೋ ಒಂದು ಸಿಗುತ್ತೆ ನಿಮ್ಗೆ, ಯೋಗ್ಯತೆ ಆಯಿತು CBIನವರು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂದೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ ಕೊಡಲಿ, ಬೆಸ್ಟ್ ಪೊಲೀಸ್ ಕೊಡಲಿ. ಕೆಲವು ಕೇಸ್ಗಳು ಕೊಟ್ಟಿದ್ದಾರೆ, ಯಾಕೆ ಕೊಡಬಾರ್ದು? ಕೊಡಿ. DNA ಬೇಡ. ಹೇಗೆ ಪ್ರೂವ್ ಮಾಡ್ತೀರಿ ಅತ್ಯಾಚಾರ ಮಾಡಿದ್ದು ಯಾರು ಅಂತ? ನೋಡಿ, ಅದೇ ಸೀಕ್ವೆನ್ಸು. ಯಾರನ್ನ ಹೆಂಗು ಟ್ರೀಟ್ಮೆಂಟ್ ಕೊಡಬೇಕೋ ಹಂಗೆ ಕೊಟ್ಟರೆ ಬರುತ್ತೆ. 30 ವರ್ಷ ಆದಮೇಲೂ ತನಿಖೆ ಆಗಿದೆ, ಆಯಿತಾ? ಇಲ್ಲಿ ಬೆಂಗಳೂರಲ್ಲೇ ಸ್ವಾಮಿ ಶ್ರದ್ಧಾನಂದ ಕೇಸು 15 ವರ್ಷ ಆಯಿತು ಊತಾಕಿ. DNA ಇಲ್ಲ, DNA ಇಲ್ಲ, ಕನ್ವಿಕ್ಷನ್ ಆಯಿತು, ಡೆತ್ ಸೆಂಟೆನ್ಸೇ ಕೊಟ್ಟರು ಅವನಿಗೆ. ಹೆಂಗೆ ಕೊಟ್ಟರು? ಇದೇ ರೀತಿ ನೋಯ್ದಾಲಲ್ಲಿ ಒಂದು ಪ್ರಕರಣ ಆಯಿತು, ಅದರಲ್ಲಿನೂ DNA ಸಿಗಲಿಲ್ಲ, ಡಿಜಿಟಲ್ ಸಿಗಲಿಲ್ಲ. ಅದು ಹೆಂಗಾಯಿತು ನೋಡಿ. ಇದು ನಾವು ಏನೋ ರಾಮಾಯಣ ಮಹಾಭಾರತ ಅಂತ ಹೇಳ್ತಾರಲ್ಲ, ಅವ್ರ ಆಡಳಿತದಲ್ಲಿ ಇಲ್ಲ. ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ, ಎಲ್ಲದಕ್ಕೂ ಪರಿಹಾರ ಇದೆ, ಪಾಸಿಬಿಲಿಟಿನೂ ಇದೆ. DNA ಇಲ್ಲ ಅಂದರೆ ಈ 30 ವರ್ಷಕ್ಕೆ ಮೊದಲು DNA ಇಲ್ದೇ ಕನ್ವಿಕ್ಷನ್ ಆಗಿಲ್ವಾ, ಡೆತ್ ಸೆಂಟೆನ್ಸ್ ಆಗಿಲ್ವಾ? ಬೇರೆ ಚಾರ್ಜ್ ಶೀಟ್ ಆದಮೇಲೂ ಅರೆಸ್ಟ್ ಆಗಿಲ್ವಾ? ಅಂದರೆ ಏನಾಗುತ್ತೆ, ಮೈಟ್ ಈಸ್ ರೈಟ್. ಕೆಲವರಿಗೆ I5 ಲಾಯರ್ ಸಿಗ್ತಾರೆ, I5. ನೊಂದವರಿಗೆ ಲಾಯರಲ್ಲಿ ಈಗ ಬಡವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಎಲ್ಲಿ ಹೋಗೋಕ್ಕಾಗುತ್ತೆ? ಎಲ್ಲಿ ಹೋದ್ರು ಅವರು? ಆಯ್ತು ಹೇಳಿ. ಸೌಜನ್ಯ ಕುಟುಂಬದವರು ಎಂಥ ಲಾಯರ್ಗಳನ್ನ ಎಂಗೇಜ್ ಮಾಡಿದ್ದಾರೆ? ಎಲ್ಲಿತ್ತು ದುಡ್ಡು ಅವರಿಗೆ? ಬಡವರಿಗೆ ಎಲ್ಲಿದೆ? ದಿ ಜಸ್ಟಿಸ್ ಇಸ್ ಲಕ್ಸುರಿ. ರಿಚ್ ಹೈಯರ್ಸ್ ದಿ ಬೆಸ್ಟ್ ಲಾಯರ್ಸ್, ಪುವರ್ ಸಫರ್ಸ್. ಅದೇ ಆಗಿರೋದು. ಪುವರು ಲಾಯರ್ ಇಲ್ಲ. ಜುಡಿಷಿಯರಿ ಅವ್ರ ಕಡೆ, ಜುಡಿಷಿಯರಿಗೆ ಹೋಗೋದಕ್ಕೆ ಅವ್ರಿಗೆ ಸಾಧ್ಯ ಇಲ್ವಲ್ಲ. BJP ಹೇಳುತ್ತೆ ಸರ್, ಕಾಸು ಏನಾದ್ರು ಬೇಕಾದ್ರೆ ಕೊಡ್ತೀವಿ, ಅಡ್ವೊಕೇಟ್ ಏನಾದ್ರು ಬೇಕು. ಈಗ ಅವ್ರು ಹೇಳೋದು ಏನಂದ್ರೆ, ಸಂತೋಷ್ ರಾವೇ ರೇಪ್ ಮಾಡಿದ್ದು ಸುಪ್ರೀಂ ಕೋರ್ಟ್ಗೆ ಹೋಗಿ ದುಡ್ಡು ಕೊಡ್ತೀನಿ ಅಂದು. ಅವನು ಅಮಾಯಕನ್ನ ಮತ್ತೆ ಯಾಕೆ ಅದಕ್ಕೆ ಕೊಡ್ತಾರೆ? ಅವ್ರು ಹೇಳ್ಬೇಕು, ನೀವು ಕೇಳಬೇಕು ಅವ್ರನ್ನ, ನೀವು ದುಡ್ಡು ಕೊಡ್ತೀರಾ, ಎಷ್ಟು ಕೊಡ್ತೀರಾ, ಯಾಕೆ ಕೊಡ್ತೀರಾ, ವಾಟ್ ಈಸ್ ದ ಪರ್ಪಸ್? ಸುಪ್ರೀಂ ಕೋರ್ಟಲ್ಲಿ ಏನಕ್ಕೆ ಹೋಗ್ತೀರಾ ಅಂತ ಕೇಳಿ ಅವ್ರನ್ನ. ಮರು ತನಿಖೆ ಅಂತ ಅವ್ರು ಹೇಳಿಲ್ಲ. ಸಂತೋಷ್ ರಾವ್ ಅಪೀಲನ್ನು ಸುಪ್ರೀಂ ಕೋರ್ಟ್ ತಗೊಂಡು ಹೋಗೋಣ ಅಂತ ಹೇಳ್ಬೇಕು. ಮರು ತನಿಖೆಗೆ ಅವ್ರು ಏನು ಹೇಳೋದು? ಹೋಗಿ ನೀವು, ನಿಮ್ಮದೇ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಮರು ತನಿಖೆ ಆದೇಶ ಮಾಡ್ಕೊಂಬ. ನೀವು ಏನು ಅವ್ರ ಮನೆಗೆ ಹೋಗಿ ದುಡ್ಡು ಕುಸುಮ ನೀವು ಹಾಕಿ ಪಬ್ಲಿಕ್ PIL ನೀವು ಹೇಳಿದ್ರೆ ಹೋಗಿದ್ದೀರಾ ಕೋರ್ಟ್ಗೆ? ನಾನು ಹೋಗಿದ್ದೀನಿ. PILಗೆ ಹಾಕಿಲ್ವಾ? ಈ ಕೇಸಲ್ಲಿ ತಾಯಿಯೇ ಬರಬೇಕು ಅಂತ ಅಥವಾ ಫ್ಯಾಮಿಲಿ ಅವರೇ ಬರಬೇಕು. PIL ಅಲ್ಲಿ ತಾಯಿ ಹೆಂಗೆ ಬರೋಕ್ಕಾಗತ್ತೆ?
ಪಿ ಎಲ್ ಹೋಗಿದ್ರು ಯಾರೋ ಹೈಕೋರ್ಟಿಗೆ, ಅದನ್ನು ರಿಜೆಕ್ಟ್ ಮಾಡಿತ್ತು. ಸೊ ಈಗ ಸುಪ್ರೀಂ ಕೋರ್ಟಿಗೆ ಅದೇ ಹೋಗಿದ್ದು ಯಾರು, ಏನಕ್ಕೆ ಹೋದ್ರು, ಅವ್ರು ಯಾರು, ಇದೆಲ್ಲಾನು ನೀವು ತನಿಖೆ ಮಾಡಬೇಕಾ? ಹೋದವರು ಉದ್ದೇಶ ಏನು? ಈಗ ಏನಾಗುತ್ತೆ ಅಲ್ಲಿ, ಯಾನಾಮೌತ ಸತ್ತ, ರಾಜಶೇಖರ್ ರೈ FIR ಆಗ್ತಾರೆ. ರಾಜಶೇಖರ್ ರೈಗೂ ಅವನಿಗೆ ಅನಾಮೌತನ್ಗೆ ಏನು ಸಂಬಂಧ? ರಾಜೇಂದ್ರ ರೈ ಅವನಿಗೆ ಏನು ಸಂಬಂಧ? ರಿಪೋರ್ಟ್ ಹಾಕಿದ್ರ ಮೇಲೆ ಅದನ್ನು ಯಾಕೆ ರಾಜೇಂದ್ರ ರೈ ಚಾಲೆಂಜ್ ಮಾಡಿಲ್ಲ? ರಾಜೇಂದ್ರ ರೈ ಮೇಲೆ FIR ಆಗಬೇಕು. ಈಗ ರಿಪೋರ್ಟ್ ಹೆಂಗೆ ಹಾಕ್ತೀರಾ? ಒಂದು ಡಬಲ್ ಮರ್ಡರ್ ಕೇಸು, ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮಧ್ಯದಲ್ಲಿ ಮರ್ಡರ್ ಆಗುತ್ತೆ, ಡಬಲ್ ಮರ್ಡ್ರು. ಅಲ್ಲಿರೋ ಸಬ್ ಇನ್ಸ್ಪೆಕ್ಟ್ರಿಗೆ ಮಧ್ಯಾಹ್ನ 12 ಗಂಟೆಗೆ ಗೊತ್ತಾಗುತ್ತೆ, ತಕ್ಷಣ ಸ್ಥಳಕ್ಕೆ ಹೋಗ್ತಾನೆ, FIR ಮಾಡಿಲ್ಲ. 6:30 ಗಂಟೆಗೆ ರಾಜೇಂದ್ರ ರೈ ಮುಖಾಂತರ ಒಂದು FIR ಆಗುತ್ತೆ. ನೋಡಿ, ಆ ಕೇಸ್ ಪೇಪರ್ಸ್ ಓದಿ ನೀವು. ಪೊಲೀಸರು, ಡಾಕ್ಟ್ರು, ಕೊಂದವನು, ಸಾಕ್ಷಿದಾರನು ಎಲ್ಲನೂ ಒಂದೇ ಆ್ಯಂಗಲಲ್ಲಿ ಹೋಗ್ತಾ ಇದೆ. ಅಂದರೆ ವೀಕ್ ಅಂಡ್ ಮೈಟಿ. ಅಲ್ಲಿ ಪೊಲೀಸರು ವ್ಯವಸ್ಥೆನೇ ಇಲ್ಲ. ಪೊಲೀಸ್ ಈಸ್ ಕಂಪ್ಲೀಟ್ಲಿ ಬಯಾಸ್. ರಿಪೋರ್ಟ್ ಆದ್ರೆ ಕೋರ್ಟಿಗೆ ಯಾಕೆ ಹೋಗ್ಬೇಕು ಸರ್? SP ಲೆವೆಲಲ್ಲಿ ಓಪನ್ ಮಾಡ್ಬೋದಲ್ವಾ? ರಿಪೋರ್ಟ್ ಆದರೆ SP ಲೆವೆಲಲ್ಲಿ ಓಪನ್ ಮಾಡಬೇಕು. SP ಕೆಲಸ ಮಾಡಿಲ್ವಲ್ಲ, IG ಕೆಲಸ ಮಾಡಿಲ್ವಲ್ಲ, ಪ್ರಾಸಿಕ್ಯೂಷನ್ ಕೆಲಸ ಮಾಡಿಲ್ವಲ್ಲ, ಸ್ಟೇಟ್ ಕೆಲಸ ಮಾಡಿಲ್ವಲ್ಲ, ಗೃಹ ಮಂತ್ರಿ ಕೆಲಸ ಮಾಡಿಲ್ವಲ್ಲ. ಇದನ್ನೆಲ್ಲರೂ ಸೇರಿ ಯಾಕೆ ಮುಚ್ಚಿಟ್ರು? ರಿಪೋರ್ಟ್ ಅಂದರೆ ಈ 3 ವರ್ಷದಿಂದ ನಮಗೆ ಯಾವುದೂ ಸಾಕ್ಷಿಗಳು ಸಿಗಲಿಲ್ಲ. ಮತ್ತು ಆದಮೇಲೆ ಏನು, ವಾಟ್ ಈಸ್ ಯುವರ್ ಆ್ಯಕ್ಷನ್? ಡಬಲ್ ಮರ್ಡ್ರು ಅಕ್ಕಪಕ್ಕದಲ್ಲಿಲ್ಲ. ಅಲ್ಲಿ ಅವ್ರದ್ದು 6 ಗುಂಟೆ ಜಮೀನು, ಪಿತ್ರಾಯಿ ಸೊತ್ತು. ಈಗ ಯಾರ ಕೈಯಲ್ಲಿದೆ ಸೊತ್ತು? ಪಿತ್ರಾಯಿ ಸೊತ್ತಿಗೆ ಡಾಕ್ಯುಮೆಂಟ್ ಇಲ್ಲ. ಪಿತ್ರಾಜಿ ಅಲ್ಲಿದ್ದರು, 100 ವರ್ಷದಿಂದ ಅಲ್ಲಿದ್ದಾರೆ. ಏನು ಡಾಕ್ಯುಮೆಂಟ್ ಬೇಕು ನಿನಗೆ? 100 ವರ್ಷ ಅಲ್ಲೇ ಬದುಕಿದ್ದಾರೆ. ವಾಟ್ ಡಾಕ್ಯುಮೆಂಟ್ ಯು ವಾಂಟ್? ಯಾರ್ದು ಅದು? 100 ವರ್ಷಕ್ಕೆ ಮೊದಲು 100 ವರ್ಷಕ್ಕೆ ಮೊದಲು ಯಾರು ಓನರು? 100 ವರ್ಷದಿಂದ ಅಲ್ಲಿ ಬದುಕ್ತಿದ್ದಾರೆ. ಈಗ ಯಾರು ಓನರು? ಆ ಓನರ್ 100 ವರ್ಷದಿಂದ ಅಲ್ಲಿ ಬದುಕ್ತಿದ್ರ? ಅವ್ರ ಕೈಗೆ ಹೆಂಗೆ ಹೋಯ್ತು? ಅವರ ತಂದೆಯವರಾಗಿರ್ಬೋದು. ಇರ್ಬೋದು, ಬರ್ಬೋದು, ಹೋಗ್ಬೋದು, ಬೋದು. ಒಟ್ಟೆ 100 ವರ್ಷ ಇದ್ದಿದ್ದು ನಿಜ. ಇವ್ರ ಕೈಯಲ್ಲಿ 100 ವರ್ಷದಿಂದ ಇಲ್ಲ ಅನ್ನೋದು ನಿಜ. ಬದುಕಿದ್ದಾಗ ಅಲ್ಲಿ ಅಯೋಧ್ಯ ಲಾಡ್ಜ್ ಬಂದಿಲ್ಲ ಅನ್ನೋದು ನಿಜ. ಸತ್ತ ಮೇಲೆ ಇವ್ರ ಕಂಟ್ರೋಲ್ಗೆ ಹೋಗಿದೆ ಅನ್ನೋದು ನಿಜ. ಸೊ ನಿಜ ಯಾವುದು, ಸುಳ್ಳು ಯಾರು? ಕಣ್ಣಲ್ಲಿ ಕಾಣುತ್ತಲ್ಲ. ಪಟ್ಟೆ ಜಾಗ, ಹೊಟ್ಟೆ ಜಾಗ. 100 ವರ್ಷದಿಂದ ಯಾರಿದ್ದಿದ್ದು? ಪಟ್ಟೆ ಯಾವಾಗ ಬಂತು? ಹೊಟ್ಟೆ ಯಾವಾಗ ಬಂತು? ಇದು ಎಲ್ಲನೂ ಕಣ್ಣಿಗೆ ಕಾಣುತ್ತಿಲ್ಲ. ಎಲ್ಲ ಇದು ಆಗ್ಬೋದು, ಬರ್ಬೋದು, ಈ ಜಾಗ, ಆ ಜಾಗ. ಇದನ್ನೇ ನಾನು ಹೇಳೋದು ಕಿತಾಪತಿ ಎಂದು. ತಲೆ ಮೇಲೆ ಕತ್ತಿದೆ ಆನೆ ಮೌತನ ಪ್ರಕರಣದಲ್ಲಿ ಎಲ್ಲಿದ್ರಿ? ಕುತ್ತಿಗೆವರೆಗೆ ಯಾವಾಗ ಬರುತ್ತೆ ಅವರು? ಬರುತ್ತೆ, ಕುತ್ತಿಗೆಗೆ ಬಂದೇ ಬರುತ್ತೆ. ಈಗ ಆನೆ ಮೌತ ಸತ್ತಿದ್ದಾನೆ, ರಿಪೋರ್ಟ್ ಆಗಿದೆ. ಈಗ ಅದಕ್ಕೆ ಪ್ರೊಸೀಡಿಂಗ್ ಮಾಡ್ಬೋದು. ಪ್ರೊಸೀಡಿಂಗ್ ಮಾಡೋಕ್ಕೆ ಕೆಲವರು ಸಪೋರ್ಟ್ ಬೇಕಾಗುತ್ತೆ. ಆನೆ ಮೌತನ್ನ ಕುಟುಂಬದವರು ನಮ್ಮ ಹತ್ರ ಬರಬೇಕು, ಇನ್ನೂ ಬಂದಿಲ್ಲ. ನಾನು ಬಂದು ಅವ್ರ ಮನೆಗೆ ಹೋಗಿ ಕೊಡಿ ಅಂತ ಕೇಳೋಕ್ಕಾಗತ್ತ? ಅದನ್ನು ಅಲ್ಲಿರೋರು ನನ್ನ ಮಟ್ಟಿಗೆ ತಂದರೆ ಅದು ಎಲ್ಲಿ ಹೋಗ್ಬೇಕೋ ಅಲ್ಲಿ ಕಳಿಸ್ತೀನಿ ನಾನು. ಅದು ಇಲ್ಲೇ ಹಿಂಗಿದೆ, ಬರುತ್ತೆ. ಫೀಸು, ಕೇಸು ಬಂದರೆ ಕಾಸು ಮಾಡೋದೇ ವಕೀಲರ ಮನಸ್ಸು. ಸೊ ವಕೀಲರದೆಲ್ಲ ಒಂದು ದಿನಸು. ಬಂದರೆ ಹಾಕ್ತೀನಿ, ನಾನು ಹುಡ್ಕೊಂಬಂದು ಹಾಕೋಕ್ಕಾಗತ್ತಾ? ಆದ್ರೆ ನಿಮ್ಮಲ್ಲಿಗೆ ಬಂದ್ರೆ ನೀವು ಕುತ್ತಿಗೆವರೆಗೆ ತಂದೆ ತರ್ತೀರ ಅದನ್ನು? ಬಂದರೆ ಕುತ್ತಿಗೆಯವರಿಗೆ ಬಂದೇ ಬರುತ್ತೆ. ಅದು ನಿಜ, ಸತ್ಯ. ಇಬ್ಬರು ಸತ್ತಿಲ್ವಾ ಅವರು? ಯಾರು ಆರೋಪಿಗಳು ಅಂತೇಳಿ ಸಿಕ್ಕೇ ಸಿಗುತ್ತೆ. ಬಂದರೆ ಆರೋಪಿಗಳು ಹೆಸರು ಹೇಳೇ ನಾನು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತೀನಿ. ಪೊಲೀಸರು ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ನೆಕ್ಸ್ಟು ಲೀಗಲ್ ಪ್ರೊಸೀಡಿಂಗು. ಯಾರು ಮೋಟಿವ್, ಯಾರು ಮಾಡಿದ್ದು, ಅಲ್ಲಿ ಭಾಸ್ಕರ್ ರೈ ಅದರಲ್ಲಿ ಆರೋಪಿ ಆಗ್ತಾನೆ. ಪೋಸ್ಟ್ ಮಾರ್ಟಮ್ ಮಾಡಿರೋರು ಕೂಡ ಆಗ್ತಾರೆ. ರಿಪೋರ್ಟ್ ಈಗ ನೋಡಿ,
ಕುಲಕರ್ಣಿ ಕೇಸಲ್ಲಿ ಇನ್ಸ್ಪೆಕ್ಟ್ರು ಜೈಲಲ್ಲಿದ್ದಾರೆ. ಯಾಕೆ ಇದ್ದಾರೆ ಅವರು? ಕೊಲೆನ ಮಾಡಿದ್ರು. ಕೊಲೆ ಮಾಡಿದ್ರು, ಬಿ ಮೇಲೆ ಮಾಡಿದ್ರು ಅವರು, ಅದಕ್ಕೆ ಜೈಲಲ್ಲಿದ್ದಾರೆ. ತೆಲಿಗೆ ಕೇಸಲ್ಲಿ ಎಷ್ಟು ಡಾಕ್ಟ್ರುಗಳು, ಎಷ್ಟು ಜೈಲರ್ಸು ಒಳಗಡೆ ಹೋದ್ರು. ಇದು ಕಾನೂನಿನ ಆಡಳಿತ. ಅದನ್ನು ನಾನು ಇನ್ನೂ ನಂಬ್ತೀನಿ. ಕಾನೂನಲ್ಲಿ ವ್ಯವಸ್ಥೆ ಇದೆ. ವೇದವಲ್ಲಿ ಪ್ರಕರಣ, ಸೌಜನ್ಯ ಪ್ರಕರಣ, ಆನೆ ಮಾವುತ ಪ್ರಕರಣ, ಪದ್ಮಲತಾ ಪ್ರಕರಣ ಎಲ್ಲ ಹೋರಾಟ ನಡೆಯಿತು, ಬೇಕಾದಾಗೆ ಮಾಡಿದ್ರು. ಅದೇ ನಾನು ಹೇಳಿದೆ, ಹೋರಾಟ ಎಲ್ಲ ಮಾಡಿದ್ರು. ಈಗ ಒಂದು ವಿಷಯ ಹೇಳ್ತೀನಿ ನಾನು. ಸೌಜನ್ಯ ನಂತರ ನೋ ಸೌಜನ್ಯ ಯಾಕೆ? ಇಷ್ಟು ಜನ ಹೋರಾಟ ಮಾಡಿದ ಮೇಲೆ ಗಟ್ಸ್ ಇಲ್ಲ ಮಾಡೋಕ್ಕೆ. 13 ವರ್ಷದಿಂದ ನೋ ಸೌಜನ್ಯ, ನೋ ಪದ್ಮಲತಾ, ನೋ ಡಬಲ್ ಮರ್ಡರ್, ನೋ ಟ್ರಿಪಲ್ ಮರ್ಡರ್, ಹೌದಾ? ನೋ ರೇಪ್, ನೋ ಫ್ಲೂಯಿಡ್, ನೋ ವಜೈನಲ್ ಸೆಕ್ರಿಯೇಷನ್, ನೋ ಬ್ಲೀಡಿಂಗ್. ಯಾಕೆ ಆಗಿಲ್ಲ ಅಂದರೆ ಜನ ಬೀದಿಗೆ ಬರ್ತಾರೆ ಅನ್ನೋದು ಭಯ. ಅದೇ ಹೋರಾಟ.